ನಾನು ಎಸ್ ಸಿ ಜನಾಂಗಕ್ಕೆ ಸೇರಿದ್ದೀನಿ. ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ. ಅಕ್ಷರ ತೋರಿಸಿ, ಒಂದ್ ಅಕ್ಷರ. ಅಲ್ಲ, ನನ್ನ ರೆಪ್ರೆಸೆಂಟೇಷನ್ಗೆ ಬೆಲೆನೇ ಇಲ್ಲ. ಎಸ್ ಸರ್. ಇನ್ಸ್ಟಿಗೇಷನ್ ಆಫ್ ಪ್ರಕಾಶ್. ಎಸ್ ಸರ್. ವೇರ್ ಇಸ್ ದ ರೆಪ್ರೆಸೆಂಟೇಷನ್? ರೆಪ್ರೆಸೆಂಟೇಷನ್ ಇಸ್ annexure G ಮೇಲೆ. ಇದು ಯಾವ್ದು? ಅಲೋಕ್ ಮೋಹನ್. ಅಲ್ಲ, ಅದಲ್ಲ. ಹ? ಅದು ಅವ್ರು ನಾವು ಫಸ್ಟ್ ನಮ್ಮ ಕಂಪ್ಲೇಂಟ್ ನ ತಗೊಳ್ತಾ ಇಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತೇಳಿ ದಿ ಪಿಟಿಷನ್ ಹ್ಯಾವ್ ಬೀನ್ ಗಿವನ್ ಟು ದಿ DGIG. ಆಲ್ ರೈಟ್. ಈಗ ಕಂಪ್ಲೇಂಟ್ it has been referred to ನಿಮ್ 24. 386 of 23 is your complaint. Yes, my lord. All right. And then, my lord, I made a representation on 2011-23. An handwritten in page number 34, my lord. The typed copy at ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ದಾರೆ ಈಗ. ಇಲ್ಲ, ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಹಾಕಿಲ್ಲ. ಹಾಕ್ಬೇಕಾದ್ರೆ ಹಾಕೊಂತಾರೆ ಬಿಡಿ, ಬೇಕಾದ್ರೆ ಇನ್ವೆಸ್ಟಿಗೇಷನ್ ನನ್ನ ಆದ್ಮೇಲೆ. ರೆಪ್ರೆಸೆಂಟೇಷನ್ ಅವ್ರು ಕನ್ಸಿಡರ್ ಮಾಡಿಲ್ಲ ಅಂತ ಹೇಳಿ. ಅಲ್ಲ, ದಟ್ಸ್ ಆಲ್ ರೈಟ್. ಇಫ್ ವಾಟ್ ಇಸ್ ಯುವರ್ ರೆಪ್ರೆಸೆಂಟೇಷನ್ ಫಾರ್? ನಾನು ಎಸ್ ಸಿ ಜನಾಂಗಕ್ಕೆ ಸೇರಿದ್ದೀನಿ, ನನಗೆ ಈ ತರ ತೊಂದರೆ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ನನ್ನಲ್ಲಿ ನನ್ನ ಕಂಪ್ಲೇಂಟ್. ಈಗ ಇಫ್ ಐ ಗಿವ್ ಅ ಫೈಂಡಿಂಗ್ ದಟ್ ಎ ಪಾಸರ್ ಬೈ ವಿತೌಟ್ ಇಂಟೆನ್ಷನ್ ಅಂಡ್ ನಾಟ್ ನೋಯಿಂಗ್ ಯು that you belong to so and so. ಅಲ್ಲ, ಅವ್ರಿಗೆ ಗೊತ್ತಿದೆ, ಅವ್ರು ನಮ್ಮ ವೀರ್ ಸಾಗೋದ್ರ ನಮ್ಮ ಪಕ್ಕದ ಹಳ್ಳಿಯವರು ಅಂತಾನೆ ನಾವು ಹೇಳಿದೀವಿ. You said he is a passer by. ಅಲ್ಲ, ಅಂದ್ರೆ ರೋಡಲ್ಲಿ ಬರ್ತಾ ಇದ್ದಾಗ ಅಂತ. ನಾವಲ್ಲಿ ಪಟಾಕಿ ಸೆಲೆಬ್ರೇಷನ್ ಇದ್ವಿ, ಆ ಟೈಮಲ್ಲಿ ಬಂದು ಅವರು ಅಬ್ಸ್ಟ್ರಕ್ಷನ್ ಮಾಡಿ ಗಲಾಟೆ ಮಾಡಿ, ಅದು ಒಂದು ಸಣ್ಣ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬೋದು ಸ್ವಾಮಿ. ಅಗೇನ್ ಲೇಟರ್ ಆನ್ ಈ ಬ್ರಿಂಗ್ ಆಲ್ ಇಸ್ ಪರ್ಸನ್ಸ್. ಐ ಪ್ರೊಡ್ಯೂಸ್ ದಿ ಫೋಟೋ ಕಾಪೀಸ್ ಯುವರ್ ಲಾರ್ಡ್ಶಿಪ್. ಅದಕ್ಕೆ ಬೇರೆ ಅಫೆನ್ಸ್ ಆಗಿದೆಯಲ್ಲ. ಅಲ್ಲ, ಅದಲ್ಲಿ ಅಷ್ಟು ಜನ, ಒಂದು 8 ಜನ ನಾವು ಕರ್ಕೊಂಡ್ಬಂದು. If it is only FIR, ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ if they find in the investigation that it is to be invoked, they will invoke. ಇಲ್ಲ, ಇಲ್ಲಿ ಎಂಡಾಸ್ಮೆಂಟ್ ಕೊಟ್ಟಿರೋದು ಆ ರೀತಿ ಇದೆ ಸ್ವಾಮಿ. ಚಾರ್ಜ್ ಶೀಟ್ has been filed already. Without mentioning all this. ಚಾರ್ಜ್ ಶೀಟ್ ಆಗಿರೋ ಬಗ್ಗೆ ನನಗೆ ಗೊತ್ತಿಲ್ಲ. I filed this petition and shown some land. My representation in 2011-22, 23. Now the charge sheet is filed. ಅಲ್ಲ, I will have to order further investigation if addition of offence. My representation is prior to. It's over. ಚಾರ್ಜ್ ಶೀಟ್ ಫೈಲ್ ಮಾಡಿದಲ್ಲ ಆಲ್ರೆಡಿ. ಅಲ್ಲ, ನನ್ನ ರೆಪ್ರೆಸೆಂಟೇಷನ್ಗೆ ಬೆಲೆನೇ ಇಲ್ಲ. Sir, now I cannot say that you should add those offences unless I direct further investigation. Your representation has spent itself, it's over now. Charge sheet number an endorsement stating that the charge sheet on 12, charge sheet copy kodi. On 1/12/23, there is an endorsement. That endorsement I have been challenged before the honorable court. That's all right, sir. Charge sheet file ಮಾಡಿರೋದು 10/6/24. Recently they have filed a Recently they have filed. But now if I have to add direct addition of offences, I cannot straight away do it unless I. In fact, his representation to Director General of Police, where he is making allegations No. that his case has not been registered. Your Lordship may see that representation. There is no whisper even in that representation to the extent that incident happened because he belongs to a particular caste. Your Lordship kindly see Annexure D, my lord, page 23. Politically motivated. Annexure G ಇದೆ ನೋಡಿ ಸರ್. Annexure G ಯಾರು ಕೊಟ್ಟಿದೀವಿ? Yes sir. Superintendent of Police. ಇಲ್ಲಿ ಹೇಳಿ. Yes. ಅಲ್ಲ, ಪೊಲೀಸ್ ಸೂಪರಿಂಟೆಂಡೆಂಟ್ ಕೊಟ್ಟಿರೋದು. ಆಯ್ತು. Annexure G, page number 34. ಬಿಗಿನಿಂಗ್ ಅಲ್ಲೇ ಕೊಟ್ಟಿದ್ದೀವಿ. On 2011-23 ನಲ್ಲಿ. Yes sir. Representation to DG is on 14/11. Now 2011-23. ಇದರಲ್ಲಿ ಎಲ್ಲಿ ಹೇಳಿದ್ದೀರಾ ನೀವು? ಸ್ಟಾರ್ಟಿಂಗ್ ಅಲ್ಲೇ ಇದೆ ಸ್ವಾಮಿ. ನಾನು 1 ವರ್ಷದಿಂದ ಮಾಗಡಿ ಟೈಪ್ಡ್ ಕಾಪಿ. ನಾನು SC ಜನಾಂಗಕ್ಕೆ ಸೇರಿದ್ದೇನೆ ಅಷ್ಟೇ. ಹೌದು. ಜನಾಂಗಕ್ಕೆ ಸೇರಿದ್ದೇನೆ. ನಾನು ಅಲ್ಲಿ ಸಂಜೆ ಮಾಡುವ ಅದ್ವ್ಯಾಸ ಬೋಳಿಂದ ಬೈದು ಹೊಡೆದು ಆಮೇಲೆ ಬೈದು ಹೊಡೆದು ಅಂತೆಲ್ಲ ಇದೆ ಸರ್. ಕರೆದುಕೊಂಡು ಹೋಗಿ ಅಷ್ಟೇ, ಏನಿಲ್ಲ. ಅಲ್ಲ, ತೋಟಕ್ಕೆ ನಾನು ಭರತ ಎಂಬ ಸ್ನೇಹಿತನ ಜೊತೆ ತೋಟಕ್ಕೆ ವಾಪಸ್ಸು ಬಂದು ಸ್ವಲ್ಪ ಹೊತ್ತು ಆಟ ಆಡ ಹೋಗುತ್ತೇವೆ ಎಂದು ತಿಳಿಸಿದ್ದು. ಬೈಲಪ್ಪನ ಮನೆಯಿಂದ ಬರುತ್ತಿದ್ದ ಗಿರಿಪುರದ ಪಂಚಾಯತಿ ಸೇರಿದ್ದ ಮೆಂಬರ್ ಪ್ರಕಾಶ್ ಅವರು, ಮೂರ್ತಿ ಅವರು ಬಂದು ನಾನು ಯಾರು ಎಂದು ಕೇಳಿದ್ರು. ವೀರಸಾಗಿದವನು ಇಲ್ಲಿ ಶೀಲಾ ಮೇಡಮ್ ತೋಟದಲ್ಲಿ ಕೆಲಸ ಮಾಡಲು ಬಂದಾಗ ಎಂದಾಗ ಅವ್ಯ ಶಬ್ದಗಳಿಂದ ಬೈದು ಹೊಡೆದರು. ಆಮೇಲೆ ಶೀಲಾ ಮೇಡಮ್ ಅವರು ಮನೆಯೊಳಗಿಂದ ಓಡಿ ಬಂದು ನನ್ನನ್ನು ಕರೆದುಕೊಂಡು ಒಳಗೆ ಹೋಗಿ ಪೊಲೀಸ್ ಠಾಣೆಗೆ ಹೋಗೋಣ ನಡೀರಿ ಎಂದರು. ಅದಕ್ಕೆ ಪ್ರಕಾಶಪ್ಪ ಮತ್ತು ಮೂರ್ತಿ ಆಚಾರ್ಯ ಪಳ್ಳ್ಯದ ಗಿರಿಪುರದ ಹುಡುಗರನ್ನು ಕರೆಸಿದರು. ಮೇಡಮ್ ಗೇಟ್ ತೆಗೆಯಲಿಲ್ಲವೆಂದಿವೆ, ನನ್ನನ್ನು ಅಟ್ಟಾಡಿಸಿ ಹೊಡೆದಿರುತ್ತಾರೆ. 5 ಜನರಿದ್ದವರು ಸುಮಾರು ಜನ 65-70 ಜನ ಸೇರಿ ಕೈಗೆ ಸಿಕ್ಕ ದೊಣ್ಣೆ, ಮರದ ರಂಬೆ, ಕಬ್ಬಿಣದ ರಾಡ್ನಿಂದ ಹೊಡೆದು ಅಲ್ಲಿದ್ದ ಶೀಲಾ ಮೇಡಮ್ ಮತ್ತು ಅವರ ತಾಯಿ ಜಯಲಕ್ಷ್ಮಿ ಅವರ ಮಗ ಭರತನ ಮತ್ತೊಬ್ಬ ಸ್ನೇಹಿತನೊಂದಿಗೆ ಸೇರಿ ಕದ ಹಾಕಿಕೊಂಡಿದ್ದಾರೆ. ನನ್ನನ್ನು ಎಳೆದುಕೊಂಡು ಹೋಗಿ ಆಟೋದಲ್ಲಿ ಕೂರಿಸಿಕೊಂಡು ದೂರ ಕರೆದುಕೊಂಡು ಹೋಗಿ ಹೊಡೆದು ಸಾಯಿಸಿ ಬರಬೇಕೆಂದು ಮಾತನಾಡುತ್ತಿದ್ದರು. ಅಷ್ಟರಲ್ಲಿ ಶೀಲಾ ಮೇಡಮ್ ಫೋನ್ ಮಾಡಿ ಪೊಲೀಸರಿಗೆ ತಿಳಿಸಿದರಿಂದ ಆಟೋದಲ್ಲಿ ಕೂರಿಸಿಕೊಂಡಿದ್ದ ನನ್ನನ್ನು ಪೊಲೀಸ್ ಜೀಪಿನಲ್ಲಿ ಕರೆದುಕೊಂಡು ಸ್ಟೇಷನ್ಗೆ ಹೋದರು. ಸ್ಟೇಷನ್ನಲ್ಲಿ
ನಾನು ನನ್ನ ತಪ್ಪಿಲ್ಲ. ಪ್ರಕಾಶ್ ನಂಪರ ಕಡೆಯಿಂದ ನನಗೆ ಮತ್ತು ನನ್ನ ಮೇಡಮ್ಗೆ ಯಾವ ಶಬ್ದಗಳಿಂದ ಬೈದು ನನಗೆ ಹೊಡೆದರು. ಪೊಲೀಸರು ನನಗೆ ಬೂಟ್ಸ್ ಕಾಲ್ನಲ್ಲಿ ಒದ್ದು ಮೂಲೆಯಲ್ಲಿ ಕೂರಿಸಿದರು. ಶೀಲಾ ಮೇಡಮ್ ಬಂದು ನನಗೆ ಫಸ್ಟ್ ಏಡ್ ಕೊಡಿಸಿ ಎಂದು ಕೇಳಿದಾಗ ಅವರು ಒಪ್ಪಲಿಲ್ಲ. ಅವರೇ ಇನ್ಸ್ಪೆಕ್ಟರ್ ಬಳಿ ಮಾತಾಡಿ ಆಸ್ಪತ್ರೆಗೆ ಆಂಬುಲೆನ್ಸ್ನಲ್ಲಿ ಕರೆದುಕೊಂಡು ಹೋದರು. ಸ್ಟೇಷನ್ ಬಳಿ ನನಗೆ ಹೊಡೆದಿದ್ದ 65-70 ಜನ ಬಂದಿದ್ದರು. ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ನನಗೆ ಪೊಲೀಸರು ಸ್ಟೇಷನ್ನಲ್ಲಿ ಬೂಟ್ ಕಾಲ್ನಲ್ಲಿ ಒದ್ದು ಹೊಡೆದು ಅಷ್ಟೂ ಜನರ ಮುಂದೆ ಅವರು ಕೂಡ ಅವಮಾನಿಸಿದರು. ನಾನು ಎಸ್ ಜನಾಂಗಕ್ಕೆ ಸೇರಿದವನು. ನಾನು ತೋಟದ ಕೆಲಸ ಮಾಡಿಕೊಂಡು 2ನೇ PUC ಎಕ್ಸಾಮ್ ತೆಗೆದುಕೊಂಡಿದ್ದೇನೆ. ನನ್ನ ತಾಯಿ ಅಜ್ಜಿ ಬಹಳ ಎದುರಿದ್ದಾರೆ. ಗಲಾಟೆಯಲ್ಲಿದ್ದ ಜನರು 65-70 ಜನರಿದ್ದ ಕೆಲವರು ನನ್ನ ಅಜ್ಜಿ ಬಳಿ ಹೋಗಿ, ನಿನ್ನ ಮೊಮ್ಮಗ ನಮ್ಮ ಕೈಗೆ ಸಿಕ್ಕಿದರೆ ಅವನ ತಲೆ ಕತ್ತರಿಸಿ ಸ್ಟೇಷನ್ಗೆ ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದ್ದಾರೆ ಎಂದು ಎದುರಿದ್ದಾರೆ. ಆದರೆ ದಿನಾಂಕ 14/11/23 ನಡೆದ ಘಟನೆ ಪೂರ್ತಿ ಶೀಲಾ ಮೇಡಮ್ ಅವರ ತೋಟದ CCTVಯಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ಮುಂದಿನ ದಿನಗಳ ತನಿಖೆ ಸಮಯದಲ್ಲಿ ಕೊಡುತ್ತೇನೆ. ನನ್ನ ತಪ್ಪು ಏನು ಇಲ್ಲದಿದ್ದರೂ ಹವ್ಯಾಸದ್ದೆಗಳಿಂದ ನನಗೆ ಬೈದು ಕುಡಿದ ಅಮಲಿನಿದ್ದ ಪ್ರಕಾಶಪ್ಪ, ಮೂರ್ತಿ ಇತರರು 65-70 ಜನ ಕುಡಿದು ಅಮಲಿದ್ದವರು ಕರೆಸಿ ಎಲ್ಲರೂ ದೊಣ್ಣೆ ಮತ್ತು ಮರದ ರೆಂಬೆ ಕಬ್ಬಿಣದ ರಾಡ್ನಿಂದ ಕೈಗೆ ಸಿಕ್ಕಿದ್ದ ತೆಗೆದುಕೊಂಡು ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿದರು. ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಪೊಲೀಸರು ಬರೆದಿದ್ದರೆ ನನ್ನನ್ನು ಕರೆದುಕೊಂಡು ಹೋಗಿ ಸಾಯಿಸಿ ಬರಲು ತೀರ್ಮಾನಿಸಿದರು. ಮೇಡಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಿದ್ದರೆ ನೋವಿನಿಂದ ನಾನು ಸಾಯುತ್ತಿದ್ದೆ. ನನಗೆ ಕೈ ನೋವು ಮತ್ತು ಕಂಪ್ಲೇಂಟು ಬರೆಯಲು ಕಷ್ಟವಾದ್ದರಿಂದ 14/11/23 ನಡೆದ ಘಟನೆ ಏನಾದರೂ ವಿಳಂಬವಾಗಿ ಪತ್ರ ಬರೆಯುತ್ತಿದ್ದೇನೆ. ನಾಟ್ ಒನ್ ಸ್ಪೆಕ್ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ. ನೀವು ಹೇಳ್ದೆ ಹೋದ್ರೆ ಅವ್ರ ಹೆಂಗ್ ರಿಜಿಸ್ಟರ್ ಮಾಡ್ತಾರೆ? ಸಬ್ಸಿಕ್ವೆಂಟ್ ಆಗಿ 2 ದಿವಸ ಆದ್ಮೇಲೆ ನನ್ನ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಸ್ವಾಮಿ. ಯಾವ ನನ್ನ- ರೆಪ್ರೆಸೆಂಟೇಷನ್? ಅದೇನೆ 2011 ಕೊಟ್ಟಿರುವಂತದ್ದು. ಈಗ ನಾನು ಏನ್ ಓದಿದೆ? 2011 ಓದಿದ್ ನೀವೀಗ? ಹೌದು, 20 ಅದ್ರಲ್ಲಿ ಎಲ್ಲಿದೆ? ಅಲ್ಲ, ನನಗೆ ಒಂದು ಅಕ್ಷರ ತೋರಿಸಿ, ಒಂದ್ ಅಕ್ಷರ. ಅಲ್ಲಲ್ಲ, ಯು ಬಿಲಾಂಗ್ ಟು ದಟ್ ಕಾಸ್ಟ್, ನಿಜ ಅದು ಹೇಳ್ತೀರಾ? ಅಲ್ಲ ನೋಡಿ 31 ನೋಡಿ ಸರ್. R&S ಇದೆ. ನೋ ಪಬ್ಲಿಕ್ ಪ್ಲೇಸ್, ಪಬ್ಲಿಕ್ ವ್ಯೂ ಇಂಟೆನ್ಷನಲಿ ಮಾಡ್ಬೇಕು ಅಂತ ನೋಡಿ ಅಲ್ಲಿ. ಅದಕ್ಕೆ ಮಾತ್ರನೇ ಅಂತಲ್ಲ ಸ್ವಾಮಿ. ನೋ ನೋ ಅಲ್ಲ, ಸರ್, ZDN ಹಂಗೆ ಇದೆ ನೋಡಿ. I will not permit all that. No, no. Other things they have done, yes, they will face it. Not atrocities ಏನಿಲ್ಲ ಇಲ್ಲಿ. Merely because you belong to that caste, it can't be included. ಅದಕ್ಕೋಸ್ಕರ ಅದ್ರಲ್ಲಿ ನಾನು R&S ಅದು ಸಂಬಂಧಪಟ್ಟ Yes, sir. ZDN ಅಲ್ಲಿ ಇದೆ ನೋಡಿ ಸ್ವಾಮಿ. ಮೋದಿ. Obstructs or prevents a member of a scheduled caste or scheduled tribe in any manner with regard to. You can't read that in isolation. First ಮೇಲ್ ನೋಡಿ. ಅಲ್ಲಿ Section 3 ನಲ್ಲಿ. Yes, who are not being a member of a scheduled caste or scheduled tribes puts any inedible or obnoxious substance. ಅದಲ್ಲ ಸರ್, ಅದಲ್ಲ. ಅದಲ್ಲ. Yeah, probably he can bring the offense under section 3(2)(VA. Even for that, he has to say, because I belongs to. Because he was that, he has been hurled, abuses or hit, ಅದಾಗ್ಬೇಕು. Merely making a Yes, sir. statement that yes. ಅಲ್ಲ, ಎಸ್ ಅಲ್ಲಿ ಅವ್ರ ಕ್ಯಾಸ್ಟ್ ನೇಮ್ ಅಂತ ಅನ್ನೋದ್ರ ಬಗ್ಗೆ ಬಂದಿದೆ ಸ್ವಾಮಿ. ಈಗ ಅಸಾಲ್ಟ್ ಮಾಡೋದು ಹೊಡೆದು ಸಂಬಂಧಪಟ್ಟಂತೆ ಅಂತ ಅಲ್ಲ, ಬಂದಾಗ ಹಿಂಗೆ ನೀವು ಅದಕ್ಕೆ ಯು ಬಿಲಾಂಗ್ ಟು ದಟ್ ಕಾಸ್ಟ್ ಅಂತ ನಿಮ್ಗೆ ಹೊಡೆದು ಬೈದು ಮಾಡಿದ್ರೆ ಬೇರೆ. ಇನ್ ದಿ ಆಲ್ಟರ್ಕೇಶನ್ ಇಟ್ ಹೊಡೆಯುವಾಗ ಯಾರು ನೀನ್ ಇಂಥ ಜಾತಿಯವನು ಅಂತ ಹೇಳ್ಕೊಂಡು ಹೊಡೆದು ಅದು ಆಕ್ಟ್ ಇರೋದೇ ಹೆಂಗೆ ಸರ್, ಏನ್ ಮಾಡಕ್ಕಾಗತ್ತೆ? ಇಲ್ಲ, ಅವರು ಆಕ್ಟ್ ಅಲ್ಲ, ಇಂಟರ್ಪ್ರಿಟೇಷನ್ ಆಫ್ ದಿ ಆಕ್ಟ್ ಆಲ್ಸೋ ಇಸ್ ದಟ್ ವೇ. ಯು ಸಿ ಹಿತೇಶ್ ವರ್ಮಾಸ್ ಜಡ್ಜ್ಮೆಂಟ್, ಇಟ್ ಕಾಂಟ್ ಬಿ ದಟ್ ವೇ. ನೀವು ಎಲ್ಲಾದ್ರೂ ಒಂದು ಸೆಂಟೆನ್ಸ್ ಇದೆ ಸಾಕು, ಐ ವುಡ್ ಹ್ಯಾವ್ ಡೈರೆಕ್ಟೆಡ್ ಅಡಿಷನ್ ಬೈ ಫರ್ದರ್ ಇನ್ವೆಸ್ಟಿಗೇಷನ್. 15 ಎಲ್ಲೂ years ಇಲ್ಲ. ಒಂದು ಪ್ರೊಟೆಕ್ಷನ್ ಇದೆ ಸ್ವಾಮಿ. ಆ ಪ್ರೊಟೆಕ್ಷನ್ ಸಂಬಂಧಪಟ್ಟಂತನೂ ಅವರು ಮಾಡಿಲ್ಲ. ದಿ ರೈಟ್ಸ್ ಆಫ್ ದಿ ವಿಕ್ಟಿಮ್ ಅಂಡ್ ವಿಟ್ನೆಸ್ ಅಂತ ಅನ್ನೋದು 15 True. years ನಲ್ಲಿ ಇದೆ. If it is needed, see, ತೊಂದರೆ ಆಗಿದೆ ಅಂದ್ರೆ alteration of charge can happen at any time. ಈಗ ಇಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ನಾನು ಅದ್ರ ಬಗ್ಗೆ ಹೇಳಿ ಅವ್ರು ಆ ನಂತರದಲ್ಲಿ ಅದನ್ನ ಸ್ಪೆಷಲ್ ಕೋರ್ಟ್ ಕಳ್ಸಕ್ಕಾಗುತ್ತೆ ಸರ್. ಐ ಹ್ಯಾವ್ ಟು ಫೈಲ್ ಎ ಪ್ರೈವೇಟ್ ಕಂಪ್ಲೇಂಟ್ ಹಾಕೊಂಡು ತಿರ್ಗಿ ಅದೊಂದು ನಾನು ಮಾಡ್ಬೇಕಾಗುತ್ತೆ. No, But sir. ನಾನು Or further ಅಲ್ಲ, investigation earlier- direct ಮಾಡಿದ್ರೆ but even the addition of the charge. representation, my lord, both representation doesn't whisper. He has to say at least by knowing, because I belongs to this caste, they have done it. ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಹೇಳಿ ಕೊಟ್ಟಿರುವಂತದ್ದು. ಆಯ್ತು, ಎಲ್ಲೂ ನೀವು ಸೆಕೆಂಡ್ ರೆಸ್ಪಾಂಡೆಂಟ್ ಸೆಕೆಂಡ್ ಬೈದ್ರು ಅಂತ ಹೇಳಿದಿರ ಅಷ್ಟೇ ಹೊರತು ಬೇರೆ ಏನು ಹೇಳಿಲ್ಲ ಇಲ್ಲಿ. ಅಲ್ಲ, ನಮಗೀಗ ಅವ್ರು ಬೈದಿದ್ದಾರೆ ಹೊಡೆದಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಅವ್ರು ಅಲ್ಲ, ಅದು ಕರೆಕ್ಟ್. ಬೇರೆ ಒಫೆನ್ಸ್ ಎಲ್ಲ ಆಡ್ ಮಾಡಿದ್ದಾರೆ ಅದಕ್ಕೆ. 324 ಇದೆ, 326 ಇದೆ, ಎಲ್ಲ ಇದೆ. ಯು ವಾಂಟ್ ಅಟ್ರಾಸಿಟೀಸ್ ಟು ಕಮ್ ಇನ್, ಡಿಫಿಕಲ್ಟ್. ಅಲ್ಲ, ಸೆಕ್ಷನ್ 15 ನಲ್ಲಿ ದಿ ರೈಟ್ ಆಫ್ ದಿ ವಿಕ್ಟಿಮ್ ಅಂತ ಅನ್ನೋದ್ರ ಬಗ್ಗೆನೇ ಬರುತ್ತೆ. Absolutely, sir, no problem. But there should be some substance to do it. Now charge sheet is also filed. ಚಾರ್ಜ್ ಶೀಟ್ ಸಬ್ಸಿಕ್ವೆಂಟ್ ಆಗಿ ಹಾಕಿದ್ದಾರೆ. ನನ್ನ ರೆಪ್ರೆಸೆಂಟೇಷನ್ ಗೆ ಅವ್ರು ಕನ್ಸಿಡರ್ ಮಾಡಿಲ್ಲ. ಆಗ್ಲೇ ಮಾಡಿದ್ರೆ ದೇ ಕ್ಯಾನ್ ಹ್ಯಾವ್ ಇನ್ವೆಸ್ಟಿಗೇಟ್ ಅಂಡ್ ಫೈಲ್ ಎ What order have you passed on this representation? The representation, my lord, if your lordship see the representation, stricto sense, it is an allegation against the police officials. No, that's all right. What order has been passed on this? The number annexure J, my lord, Hmm. page 42.
ಹಿಂಬರ ಕೊಟ್ಟಿದಾರಲ್ಲ? ಹೌದು. ಹಾ, ಕೊಟ್ಟಾಗಿದೆ. ಅದೇ ಅವ್ರು ಹಿಂಬಾರ ಕೊಟ್ಟಿರೋದನ್ನೇ ನಾನು ಇಲ್ಲಿ ಚಾಲೆಂಜ್ ಮಾಡಿದ್ದೆ. ದಟ್ ಅನಕ್ಷರ್ ಜೇನ ಕಷ್ಟ. ಅದೇ ರೀತಿ ದೂರು ಅರ್ಜಿಗಳ ವಿಷಯಕ್ಕೆ Now I ಸಂಬಂಧ cannot, sir. ಅಲ್ಲ. Earliest point of time itself, I have given my representation, my lord. Sir, now the circumstances, charge sheet is filed. ಅಲ್ಲ ಅವ್ರು ಇವಾಗ ಹಾಕಿದ್ದಾರೆ ಚಾರ್ಜ್ ಶೀಟ್ ನ. So what? ಸ್ಟೇ ಕೊಟ್ಟಿದ್ವಾ? ಇಲ್ವಲ್ಲ. ಸಬ್ಜೆಕ್ಟ್ ರಿಸಲ್ಟ್ ಅಂತ ಮಾಡಿದ್ವು ಇಲ್ವಲ್ಲ? ಅಲ್ಲಲ್ಲ, ಅಲ್ಲಿ ಫಸ್ಟ್ ಟೈಮ್ ಏನಾಯ್ತು ಅಂತಂದ್ರೆ ಗೆಟ್ ಇನ್ಸ್ಟ್ರಕ್ಷನ್ ಅಂತಂದ್ರೆ ಒಂದು Why 10-6 you have filed? Investigation has been completed, then charge sheet has been filed. 1 minute, sir. 21-6. Yes. ಫಸ್ಟ್ ಟೈಮ್ ಬಂದಿರೋದೇ 21-6 ಗೆ ಕೋರ್ಟ್ ಮುಂದೆ. ಅಲ್ಲ. 10-6 ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವ್ರಿಗೇನ್ ಗೊತ್ತು ನೀವು ಪೆಟಿಷನ್ ಹಾಕಿದ್ದೀರಾ ಅಂತ? ನಾನ್ ಪೆಟಿಷನ್ ಹಾಕಿರೋ ಸಂಬಂಧಪಟ್ಟಂತೆಲ್ಲ ಸ್ವಾಮಿ ನಮ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದು ಅವಾಗ್ಲೇನೆ ರಿಜೆಕ್ಟ್ ಆಗಿದೆಯಲ್ಲ ಸರ್, ಹಿಂಬರ ಕೊಟ್ಟಿದಾರಲ್ಲ. ಆ ಹಿಂಬರನ್ನೇ ನಾನು ಇಲ್ಲಿ ಚಾಲೆಂಜ್ ಮಾಡಿದ್ದೀನಿ. Correct. ಕರೆಕ್ಟ್. ಕೋರ್ಟ್ ಮುಂದೆ ಫಸ್ಟ್ ಟೈಮ್ ಬಂದಿದ್ದು ಯಾವಾಗ? 21/6. ಅಷ್ಟ್ರಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ. I have filed on 6 June itself. 6th June. ಬೈ ಸರ್ವಿಂಗ್ ಎ ಕಾಪಿ ಅಂತೆ. ಅದಕ್ಕೆ ಅವ್ರು ಹಾಕ್ಬಾರ್ದು ಅಂತ. ಹಾಗೇನಿಲ್ಲ. ಮತ್ತೆ ಆ ನಂತರದಲ್ಲೇ ಅವ್ರು ನೋಡ್ಕೊಂಡು ಅದನ್ನ ತಕ್ಷಣದಲ್ಲೇ ಹಾಕಿದ್ದಾರೆ ಅಂತ ಹೇಳಿ. ಇನ್ಫ್ಯಾಕ್ಟ್ ವಾಟ್ ಕ್ಯಾನ್ ಬಿ ಡನ್? ಓನ್ಲಿ ಸ್ಮಾಲ್ ಕ್ವಶನ್ ಅಂತ ಹೇಳಿ ಗೆಟ್ ಇನ್ಸ್ಟ್ರಕ್ಷನ್ ಅಂತ ಹೇಳಿ ತಾವು ಇದು ಮಾಡಿದ್ರಿ. ಕರೆಕ್ಟ್, ಅಷ್ಟ್ರಲ್ಲಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ ಸರ್. ನಾನು ನೋಟಿಸ್ ಕೊಟ್ಟ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರೆ ದೇರ್ ಇಸ್ ಸಮ್ ಮೀನಿಂಗ್. ಚಾರ್ಜ್ ಶೀಟ್ ಆಲ್ರೆಡಿ ಫೈಲ್ಡ್. ಡಿಫಿಕಲ್ಟ್. ಟು ಬಿ ಆಡೆಡ್ ದರ್ ಶುಡ್ ಬಿ. ಅದಕ್ಕೆಲ್ಲ ಬೇರೆ ಎಲ್ಲ ರಿಜಿಸ್ಟರ್ ಮಾಡಿದ್ದಾರೆ. ವೈಲೆನ್ಸ್ ವಾಟ್ ಎವರ್ ಹಸ್ ಟೇಕನ್ ಪ್ಲೇಸ್. ಲೆಟ್ಸ್ ಸಿ. ZDN ಅಲ್ಲಿ ಬರುತ್ತೆ ಅಂತ. Friday, let's see. Yes. Just on Friday.